ಸತ್ತವ್ರ ಕೆಟ್ಟವ್ರಗ ಆ 3 ದಿನಕ್ಕೊಂದ್ಸತಿ ಹಾಲು ತುಪ್ಪ ಅಂತ ಮಾಡ್ತಾರ ಆಯ್ತಾ ಆಗೊಂದ್ಸತಿ ಆಯ್ತಾ ಪುನಃ 11 ದಿನಕ್ಕೊಂದ್ಸತಿ ಕಟ್ಲಿ ಜಿಸ್ಕ ಎಡ ಮಡಗ್ತಾರ ಎಂತದಪ್ಪ ಅದು ಏನೇನಪ್ಪ ಅದು ವಡ ಬೋಂಡ ಬಜ್ಜಿ ಮಸಾಲೆ ದೋಸೆ ಚಪಾತಿ ರೋಸ್ಟು ಬಾತು ಚಿತ್ರಾನ್ನ ಹುಳಿ ಅನ್ನ ಆಯ್ತಾ ಆಮೇಲೆ ಜೊಲ್ಲೆ ಸುರಿಸ್ತಿದೆಯಲ್ಲಪ್ಪ ನೀನು ಇನ್ನೇನ್ ಮೇಲೆ ನೀನು ಈಗ ಬೋಸಿಲ್ ತಗೊಂಡ್ ಮುಂದ್ ಮುಡ್ಗರಂಗ್ ಮಾತಾಡ್ರ ಮದುವೆ ಮನೇಲಿ ಮಾಡ್ತಾರಲ್ಲ ಆಗ ನಂಗೆ ತೋರ್ಸ್ರ ಅಲ್ವಾ ಸತ್ತವ್ರ ಕೆಟ್ಟವ್ರಗ ಎಡ ಇಡ್ತಾರಲ್ಲ ಅಷ್ಟು ಹೇಳಿದ್ರೆ ನಿಂಗೆ ಜಲ್ ಸುರಿಸ್ತಂದ್ರೆ ಅದನ್ನೆಲ್ಲ ನೀನು ಮುನ್ಸೋದ್ಬಿಟ್ರ ಅರೋಗತಿ ಏಯ್ ಸತ್ತವ್ರ ಕೆಟ್ಟವ್ರ ಎಡ ಮಡಗೋದು ನಿನ್ಗೆ ಅಷ್ಟು ತಿಳಿವಳಿಕೆ ಕಮ್ಮಿ ನಿನ್ಗೆ ಅಷ್ಟು ಗೊತ್ತಾಗಲ್ಲ ನಾನು ಹೇಳ್ತೀನಿ ಸುಮ್ಗಿರು ಏನ್ ಹೇಳ್ದ ಹೇಳಪ್ಪ ಇರೋ ತುಂಬಾ ಬರ್ತಂದ್ರೆ ಇರ್ತೀವಿ ಮಕ್ಕಳು ಸಾಕ್ತಿರ್ತಾನೆ 3 ಮಕ್ಕಳು ಸಾಕ್ತಿರ್ತಾನಪ್ಪ ಅವನಿಗೆ ಅಭಿವೃದ್ಧಿ ಬಂದ್ಬಿಡ್ತು ಅಭಿವೃದ್ಧಿ ಕೊಟ್ಟು ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಅಭಿವೃದ್ಧಿ ಕೊಟ್ಬಿಟ್ಟ ದುಡ್ಡು ಕಾಸು ಏನೋ ಒಂದು ಅವ್ನ ಕೈ ಹಾಕಿದ ಗಳಿಗಲ್ಲಿ ಚೆನ್ನಾಗಾಗಿ ಒಳ್ಳೆ ಮನೆಗೇನೆ ಕಡ್ದ ಸರಿ ಮಗನಿಗೂ ಮದುವೆ ಮಾಡ್ದ ಮಗನಿಗೂ ಮದುವೆ ಮಾಡಿ ಚಿನ್ನ ಒಡವ ಜಮೀನು ಆಸ್ತಿ ಗೀಸ್ತಿ ಎಲ್ಲನೂ ತಗೊಂಡ ಏನೋ ಒಂದು ಎಡವಟ್ಟಾಗಿ ಆಸ್ಪತ್ರೆಗೆ ಹೋದ ಆಯಿತಾ ಅಪ್ಪ ಇನ್ನು ಬದುಕೋದೇನು 3 ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂದ ಡಾಕ್ಟ್ರು ಚೆನ್ನಾಗಿ ನೋಡ್ಕೊಳ್ಳಿ ಬದುಕದೆ 3 ದಿನ ಅಂತ ಅಂತಾರ ಸರಿ ಆಯ್ತು ನೋಡ್ಕೊತೀವಿ ಅಂತ ಅವ್ರು ಹೇಳ್ಬಿಟ್ಟು ಬರ್ತಾರ ಬಂದೇನು ಮಾಡ್ತಾರ ಇಲ್ಲ ನೋಡು 3 ದಿನ ಸತ್ತದಾನಂತ ಒಳಗೆ ಸತ್ತದ್ರ ನಾವು ಮನೆ ಬಿಡ್ಬಿಟ್ಟು ನಮ್ಮ ಅಪ್ಪ ಮನೆಗೆ ಹೋಗ್ಬೇಕಾಯ್ತಾ ಸದ್ಯಕ್ಕೆ ಯಾರು ಮಾಡಿ ಈಚೆ ಮನ್ಸ್ಬಿಡು ನೀವಪ್ಪನ ಅಂತ ಅಂತಾರ ಹಾಗೇನು ಮಾಡ್ತಾನೆ ಇವನು ಒಳ್ಳೆ ಮಂತನಾದ್ರೆ ನಮ್ಮ ಅಪ್ಪ ನನ್ನ ಎತ್ಕೊಂಡು ಆಡಿಸಿ ತಿಗಮುಖ ತೊಳೆದು ನನ್ನ ಸಾಕಿ ಇಲ್ಲಿಗಂತ ನಮ್ಗೆ ಹೆಗಲು ಕೊಟ್ಕೊಂಡು ನಮ್ಗೆ ಒಂದಿಷ್ಟು ಜಮೀನು ನೋಡಿ ಸಂಪಾದನೆ ಮಾಡ್ಕೊಳ್ಳಿ ಯೋಗ್ತಿಲ್ಲವ್ರು ನಮ್ಮಪ್ಪ ಕಷ್ಟ ಬಿದ್ದು ಬುದ್ಧಿ ಉಪಯೋಗಿಸಿ ಎಲ್ಲನೂ ಮಾಡಿ ಜಮೀನು ಆಸ್ತಿ ತಗದಾನೆ ಅಂತ ಒಳಗೆ ಮನ್ಸ್ಕೊಂಡ್ರೆ ಸರಿ ಪುಸ್ತಕನ ತಗೊಂಡು ಈಚೆ ಮನ್ಸ್ಬಿಡ್ತಾರಲ್ಲ ಪ್ರಾಣ ಹೋಗಕ್ಕೂ ಮುಂದೆ ಈಚೆ ಮನ್ಸ್ಬಿಟ್ಟು ಅವರು ನಾನು ಈಚೆಗೆ ಮನ್ಸ್ಬಿಡ್ರಲ್ಲ ಅಂತ ಅನ್ಕೊಂಡೆ ಪ್ರಾಣ ಬಿಟ್ಬಿಡ್ತಾರೆ ಅವರು ಯಾಕೆಂದ್ರೆ ಅವ್ರು ಕಟ್ಟಿರ್ತಾರಲ್ಲವ ಅವ್ರು ಕಟ್ಟಿ ಅವ್ರು ಸಂಪಾದನೆ ಮಾಡಿ ಸಾಕಿರೋ ಮನೆಯೊಳಗೆ ಅವ್ರನ್ನೇ ಇರಿಸ್ಬಿಡಲ್ಲ ತಗೊಂಡು ಈಚೆ ಮನ್ಸ್ಬಿಡೋದು ಪ್ರಾಣ ಹೋಗಕ್ಕೆ ಮುಂದಾಗ ಹೋಗಿ ಮನೆ ಬಿಡ್ಬೇಕಾಯ್ತಾನೆ ಅಂತ ಆಯಿತಾ ಅದೊಂದು ಆಯಿತಾ ಆಮೇಲೆ ಸ್ವತಃ ಏಟಿಗೆ ಹಾಸ್ಕೊಂಡು ಮೆಲ್ಲ ಮಡ್ಚ್ಕೊಂಡು ಮೆಲ್ಲ ಈಚೆ ತಂದು ತಿಪ್ಪಗೆ ಇಟ್ಬಿಡೋದು ಅದ್ಯಾಕ ಹಾಸ್ಗೆ ತಿಪ್ಪಗೆ ಇರ್ತಿದ್ರಿ ಆ ಕೈಲಿ ಹಾಕಿರೋ ಉಂಗ್ರ ಬರ್ದವ್ರು ಹುಣ್ಸೆನ ಹಾಕ್ಬಿಟ್ಟು ನಿಗಿರ್ತಿದ್ರಿ ಹಾಸ್ಗ ಬೇಡ ಆ ಉಂಗ್ರ ಬೇಕಾದ್ರೆ ಆಯ್ತಾ ಬಾಳದು ಈ ಜನ ಯಾವ ಥರ ಅವ್ರಂತ ನೀವು ತಿಳಿಸ್ತಾರ ನಾನು ಅವ್ರ ಹಾಸ್ಗ ಮಾತ್ರ ಬೇಡ ಉಂಗ್ರ ಬೇಕು ಅಮರ ಅವ್ರು ಮಾಡ್ತಿರೋ ನೆಕ್ಲೆಸ್ ಬೇಕು ಅವ್ರು ಸಂಪಾದನೆ ಮಾಡ್ರ ದುಡ್ಡು ಬೇಕು ಅವನು ಬೇವು ಸೃಷ್ಟಿ ಹಗಲವ್ರ ಹತ್ರ ನೀರು ಕಟ್ಟಿ ಗದ್ದೆಗೆ ನೀರು ಕಟ್ಟಿ ಎಲ್ಲನೂ ಮಾಡಿರೋ ಜಮೀನು ಬೇಕು ಅದು ಈಚೆ ಕೆಸಗಿಲ್ಲ ಅದು ಬೇಕು ಆಯಿತಾ ನೆಕ್ಲೆಸ್ ಬೇಕು ಅವ್ರು ಒಳ್ಳೊಳ್ಳೆ ಸೀರೆ ಒಳ್ಳೊಳ್ಳೆ ಬಟ್ಟ ಮಕ್ಕಳು ಚೆನ್ನಾಗಿಲ್ಲ ಅಂತ ಜಮೀನು ಆಸ್ತಿ ಹಣ ಐಶ್ವರ್ಯ ಎಲ್ಲನೂ ಮಾಡಬೇಕು ಅದಕ್ಕೆ ಜಮೀನು ಎಷ್ಟು ಬಿಡು ಆ ಲೆಕ್ಲೆಸ್ನ ತೂದು ಎಷ್ಟು ಬಿಡಿ ಈಚೆಗ ಅದು ಆಸ್ತಿ ಜೊತೆ ಲೆಕ್ಲೆಸ್ನ ಎಷ್ಟು ಬಿಡಿ ಬೇಡ ಅಂದಮೇಲೆ ಆ ಜಮೀನು ಬೇರೆ ಹೆಸರು ಬರ್ಕೊಟ್ಬಿಡಿ ಅವರು ಇಟ್ಲ ಜಾಗನೂ ಬೇರೆ ಹೆಸರು ಬರ್ಕೊಟ್ಬಿಡಿ ಅದೇ ತಿಕ್ಬೇಕು ನಿಮ್ಗೆ ಅದೆಲ್ಲ ಅದನ್ನು ಬರ್ಕೊಟ್ಬಿಡಿ ಬೇಡ ಇಟ್ಲ ಜಾಗ ಆ ಮನ ಈ ಮನ ಅಯ್ಯೋ ಅಷ್ಟು ಚಿನ್ನ ಮಡ್ಗನಕ ಅಷ್ಟು ಒಡನ ಮಡ್ಗನಕ ಆ ಬ್ಯಾಂಕ್ಲಿ ದುಡ್ಡನ್ನೆಲ್ಲ ಅವ್ನ ಹೆಸರಲ್ಲಿ ದುಡ್ಡನ್ನೆಲ್ಲ ತಗೊಂಬಂದು ಅನಾಶ್ರಮ ಕೊಟ್ಬಿಡಿ ಬೇಡ ನಿಮ್ಗೆ ಅವರೇ ಬೆಳೆದಾದ್ಮೇಲೆ ಅವ್ರ ಆಸ್ಕೆ ಬೆಳೆದಾದ್ಮೇಲೆ ನಿಮ್ಗೆ ಅದೇ ತಿಕ್ಬೇಕು ಅದೆಲ್ಲನೂ ಕೊಟ್ಬಿಡಿ ಯಾಕೆ ಅದೆಲ್ಲ ಬೇಡ ಅದೆಲ್ಲ ಬೇಕಲೇಬೇಕು ಯಾಕೆ ಹೇಳು ವಾರ ಅಮ್ತಾನೆ ಹೋಗೋದು ದುಡ್ಡು ಬೇಕು ಅವ್ನು ಬೇಡ ಅವ್ನ ಆಸ್ಕ ಬೇಡ ಆಮೇಲೆ ಅದೇನ ಆಸ್ಕ ಮಾತ್ರ ಎಷ್ಟು ಬಿಡ್ತಿದ್ರಿ ಆ ಮಂಚನ ಎಷ್ಟು ಬಿಡಿ ಮಂಚ ಸೆಕದ್ದ ಅದಾದ್ರೆ 10,000 15,000 ಆಯ್ತ ಈ ಥರ ಕಲ್ತಾರ ನಿಂಗೆ ಏನು ಗೊತ್ತು ನನ್ಕೊಳು ಚೆನ್ನಾಗಿದ್ದಾಗ ಅಚ್ಚಿಗಟ್ಟಾಗ ಬಿಸಿಯಾಗ ಪಾಪ ಶುಗರ್ ಇದ್ದೇನ ನಮ್ಮ ಮಾವನಿಗೆ ಯಾನ ಎತ್ತ ಪಾಪ ಶುಗರ್ ಅಂತಾರೆ ಡಾಕ್ಟ್ರು ತಡೆಯಪ್ಪ ಅಂತ ಬಿಸಿ ಇಟ್ಟೂರಿ ಅಪ್ಪಟ್ಟಿ ಕೊಡೋಗಿಲ್ಲ ಸೋಕಿ ಲೆವೆಲ್ ಇವ್ರದ್ದು ಅಪ್ಪ ಏನು ಮಾಡೋಕ್ಕಂದು ಏನಾದ್ರು ಕೊಡೋವು ಇದ್ರೆ ಅಂದ್ರೆ ಅನ್ನ ಸಾರು ಕೊಡೋದು ಶುಗರ್ ನಮ್ಮ ಮಾವ ಪಾಪ ವಯಸ್ಸಾದವರು ಒಂದು ಮುದ್ದು ಇಟ್ಟು ಬಿಸಿ ತೂದಿ ಕೊಡೋ ಉಂಡ್ಲಿ ಅಂತ ಕೊಟ್ರೆ 11-4 ದಿನ ಬದುಕ್ತಾರೆ ಬಾಳ್ತಾರೆ ಇವ್ರಿಗೆಲ್ಲ ಇವರು ಇವತ್ತು ಈ ಮದುವೆಗೆ ಹೋಗ್ಬೇಕು ನಾಳೆ ಆ ಮದುವೆಗೆ ಹೋಗ್ಬೇಕು ನಾಳೆ ಅಲ್ಲಿ ಕೆಲಸ ಇಲ್ಲಿ ಕೆಲಸ ಹಾಗೆಲ್ಲ ಅಪ್ಪಟ್ಟಿ ಬಿಸಿ ಇಟ್ಟು ಮಾಡಿ ಅವನಿಗೂ ಕೊಟ್ಬಿಟ್ಟು ಉಪ್ಸಾರ ಒಳ್ಳೆ ಬೇಳೆ ಉಪ್ಸಾರ ಇಲ್ಲ ಸೊಪ್ಪು ಉಪ್ಸಾರ ಇಲ್ಲ ಹುಳಿಕಾಳು ಉಪ್ಸಾರ ಇಲ್ಲ ಬಸ್ಸಾರ ಯಾವುದೊಂದು ಸಾಧುಗಿರಿ ಕೊಟ್ರೆ 4 ದಿನ ಬದುಕಿರ್ತಾರೆ ನಾವು ಹೊಂಟೋಗ್ಬಿಟ್ರೆ ನಮ್ಮ ಮಕ್ಕಳನ್ನ ನೋಡ್ಕೊತಾರೆ ಈಗಿಲ್ಲ ಹೋಗ್ಬೇಕು ನಮ್ಮ ಮಕ್ಕಳನ್ನ ಚೆನ್ನಾಗಿಲ್ಲ ನೋಡ್ಕೊತಾರೆ ಗದ್ದೆದಕ್ಕೆ ಹೋಯ್ತಾರೆ ತುಂಡುತ್ತೂರಿ ಅವ್ರ ಕೈಲಾದ ಮಾಡ್ಕೊಂಬತ್ತಾರೆ
ಅದು ಬಿಟ್ಬಿಟ್ಟು ನಮ್ಮ ಇಷ್ಟ ಬಂದಾಗ ನಾವು ಮಾಡೋದು ಎಲ್ಲಿ ಬಾಳ್ದರು ನಾವು ಇಂಡೈರೆಕ್ಟಾಗಿ ಅವ್ರನ್ನ ಅಂದಾಗ ಮನುಷ್ಯ ಆನ್ಕೊಂಡು ಅವ್ರು ಇದು ಮಾಡ್ಕೊಬಿಡ್ತಾರೆ ಆಯಿತಾ. ಸತ್ತಾಗ ಯಾನೂ ಒತ್ಕೋಗಲ್ಲ, ನಾವೇನು ತಗೋಗಲ್ಲ. ಏನು ಮಾಡ್ತಾರೋ ಈ ಕಟ್ಟಿರೋ ಹುಡ್ದಾರನು ಕಿತ್ಕೊತಾರೆ. ಅದೇನೋ ಕಿಮಿಲೇನಾರು ಹಾಕೊಂಡಿದ್ರೆ ಅದನ್ನ ಕಳ್ಕೊಳ್ಳೋದು, ಅದಕ್ಕೆ ತುಂಬಿಲ್ವಾ? ಈಶ್ವರಿ ಕಿಮಿಲಿದ್ರೆ ಅದನ್ನು ಕಳ್ಕೊಳ್ಳೋದು, ಅದಕ್ಕೆ ತುಂಬಿಲ್ವಾ? ಹೊಡೆದಾರ ಬೆಳ್ಳಿ ಹೊಡೆದಾರ ಆಗಿದ್ರೆ ಆ ಹೊಡೆದಾರ ನೆಳ್ಕೋದು, ಅದಕ್ಕೆ ತುಂಬಿಲ್ಲ. ಅದ್ರ ಬೇಕಲ್ಲ ಊತಾಕೊಡೋನು, ಅದಕ್ಕೆ ಊತಕ್ಕಲ್ಲ ಅಲ್ಲ. 7 ದಿನ ನಾನು ಅದಕ್ಕೆ ಊತಕ್ಕಲ್ಲ. ಬೆಳ್ಳಿ ಚೇನು ಅದಕ್ಕೆ ಬೇಕಾಯ್ತಾ ಕೇಳ್ಕೊಳ್ಳೋದು ಚೈಕಂತ ಇದು ಆಕ್ಚುಲಿ ಚೆನ್ನಾಗಿರೋದು. ಅದಕ್ಕೆ ನಾವು ಹೇಳೋದು ಇದು 4 ದಿನದ ಆಟ. ಬಂದೀವಿ, ಬಸ್ ತಗೊಬತ್ತಾನ, ಹಿಂಗೆ ಹೋಯ್ತಲ್ವ ಯಮ್ರಾದ ಬಸ್ ತಗೊಬತ್ತಾನ, ಬಂದು ತಗೊಂಬಂದು ನಿಂತ್ಕೊಂಡಾಗ ಪುಷ್ಕಂತ ಅದಕ್ಕೆ ಹೋಯ್ತಾ ಇರ್ಬೇಕು. ಅವ್ರು ಇವನು ಕರ್ಕೊ ಹೋಯ್ತಾನೆ. ಅದಕ್ಕೆ ಯಾತಕ್ಕೆ ಇದು ಸಂತಕಾಯ, ಸಂತೆಲಿ 4 ದಿನ ಮಾಡ್ತಾವೆ. ಸಾಯಂಕಾಲ ಆಯಿತು ಅಂದರೆ ಗಂಟು ಪುಟ್ಟ ಕಟ್ಕೊಂಡು ಹೋಗ್ಬೇಕು. ಅಂಥ ಟೈಮ್ ಬರ್ತದ, ಬರೋ ಗಂಟ ನಮ್ಮ ಜೀವನ ಕಳಿಬೇಕು. ಅಂಥದ್ರಲ್ಲಿ ಇರಾಗ ಚೆನ್ನಾಗಿ ನೋಡ್ಕೋಬೇಕು. ಜೀವನ ನೀರಿನ ಮೇಲೆ ಗುಳ್ಳೆದ್ದಾಗ ಅದು ಯಾವತ್ತು ಹೊಟ್ಟದ ಗೊತ್ತಾಗಲ್ಲ. ಸರಿ, ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀನು ಅಲ್ಲಿ ಮಡಗಿದೆ ಇಲ್ಲಿ ಮಡಗಿದೆ, ನೀನು ಎಷ್ಟು ಗಂಟೆ ಮಾಡ್ಕೋಬೇಕು ಅಂತಿದ್ದಿ, ಕೊಟ್ಟೋದೇನಪ್ಪ ಅನ್ನೋದಲ್ಲ. ಇದಾಗ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಸತದೇಟಿಗೆ ತಕ ಕಾಟ್ಲ ಜನಕ ನಮ್ಮ ಅಪ್ಪ ಜನ ತಪ್ಪು ತಿಳ್ಕೊಬಿಡ್ತಾರೆ. ಅಚ್ಚುಕಟ್ಟಾಗಿ ಮಾಡ್ಬೇಕು. ಭರ್ಜರಿಯಾಗಿ ನಾವು ಫಸ್ಟ್ ಹೋಗಿ ಕಟ್ಲಾಗೆ ತಗೊಂಡ್ಬಿಡ್ಬೇಕು. ಆಗ ಏನು ಹೇಳು, ಕಜಾಯ, ಒಬ್ಬಿಟ್ಟು, ಅನ್ನ, ಸಾರು, ಪಾಯಸ, ಕಳವಳಿ ಎಲ್ಲನೂ ಅವ್ನು ಏನೇನು ತಿಂತಾನೆ, ಹಪ್ಪಳ, ಉಪ್ಪಿನಕಾಯಿ, ಸಂಡ್ಗ, ಚಕ್ಲಿ, ವಡ, ಬೋಂಡ, ಮಸಾಲೆ ದೋಸೆ, ರೋಸ್ಟು, ಇಡ್ಲಿ, ಚಪಾತಿ ಎಲ್ಲನೂ ಒಂದು ಕಡೆಯಿಂದ ಮೈಸೂರು ಪಾಕು, ಸ್ವೀಟು, ಹಣ್ಣು, ಸೇಬು, ದ್ರಾಕ್ಷಿ, ಕಿತ್ತಣ್ಣು, ಮಾವಿನ ಹಣ್ಣು ಪ್ರತಿಯೊಂದು ಎಲ್ಲನೂ ಸತ್ತನ ಎಡೆ ಮೇಲೆ ಹೋಗಿ ಎಡೆ ಮೇಲೆ ಹಾಕ್ಬಿಟ್ಟು ಮಡಗ್ಬಿಟ್ಟು ಬಂದ್ಬಿಡೋದಲ್ಲ. ಇದ್ದಾಗ ಮಧ್ಯೆ ಬಂದಾಗ ಅದಕ್ಕೆ ಸೇಬು, ಅದಕ್ಕೆ ಕಿತ್ಲೇನು ಅವ್ನು ಚೆನ್ನಾಗಿದ್ದಾಗಲೇ ತಂದು ಮಾಡೋದು ತಿನ್ಕೊಂಡು ಪ್ರಾಣ ಬಿಡ್ತಾನೆ. ಅದು ಬಿಟ್ಬಿಟ್ಟು ಸತ್ತಾಗ ಹೋಗಿ ಎಲ್ಲನೂ ಸುರಿದ್ಬಿಟ್ರೆ ಅವ್ನು ಆತ್ಮಶಾಂತಿ ಸಿಕ್ಕಲ್ಲ. ಸತ್ತದ ಅಂದ್ಬಿಟ್ಟು ಅಯ್ಯೋ ತೂಮ ನಮ್ಗೆ ನಾವು ಮಾಡಲ್ಲ, ತೂಮ ನಮ್ಮ ಮನೇಲಿ ನಾವು ಮಾಡಲ್ಲ ಅಂತಿದ್ರಲ್ಲ. ಅದೇ ತೂಮ ಬೇಡ ಬಿಡಿ ಅಂತಿದ್ರಲ್ಲ. ಪಕ್ಕದ ಮೇಲೆ ಅಡುಗೆ ಮಾಡ್ಕೊಂಡು ಬೋಸಿ ಮಡ್ದೇಟ್ಗೆ ಬೇಡ ಹೋಗಿ ಅಂದರೆ ಮೆಲ್ಲ ಹಂಗೆ ಸೆಳ್ಕೊಂಡು ಸೆಳ್ಕೊಬಿಡ್ತಿದ್ರಿ. ಇನ್ನೇನು ನಿಮ್ಗೆ ತೂಮನೆ ಯಾವಾಗ 100 ಮಂದಿ ಉಣ್ಬೇಕು. ತೂಮ ಅಂದ್ಮೇಲೆ 12 ಗಂಟೆ ನೀವು ಏನೂ ಉಣ್ಣಕ್ಕಿಲ್ಲ. ಆರಾಮ ನಿಮ್ಗೆ ತೂಮ ಬೇಡ ಅನ್ನೋಕ್ಕಿಲ್ಲ. ಅಯ್ಯೋ ತೂಮ ಅವ್ರ ಮನೆ ಹೋಗ್ಬೇಡಿ, ಅವ್ರ ಮನೆ ಮುಚ್ಕೋಬೇಡಿ ಅಂತಿದ್ರಲ್ಲ. ತೂಮನೇದು ಯಾವ್ದ? ತೂಮನೆ ಇರೋದು ಅದ್ರ ರೋಡ್ಲಿ ಅವರು ತಿರ್ಗಾಡ್ತಾರೆ, ನಾವು ತಿರ್ಗಾಡ್ತೀವಿ. ರೋಡ್ಗೆ ತೂಮ ಆಯ್ತಲ್ಲ, ರೋಡ್ಲಿ ತಿರ್ಗಾಡಕ್ಕಿಲ್ಲ, ಮನೆ ಮೇಲೆ ತಿರ್ಗಾಡ್ಬೇಕು. ತೂಮ ಯಾವ ಮನೇಲಿ ಅತಿ ತಿರ್ಗಾಡೋದು ಅಂತ ಹಾಗೆಲ್ಲ ಮನುಷ್ಯನ ತೆಗೆದಾಕ್ಬೇಕು. ಈ ತೂಮ ಅನ್ನೋದ ನಮಗೆ ಮಾತ್ರ ತೂಮ ಅನ್ನೋದು ಎಲ್ಲಿ ಕೆಲವರು ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಸತ್ತಾಗ ಮುಂದೆನೇ ಅನ್ನ, ಸಾರು, ಪಾಯಸ, ಕಳವಳಿ ಎಲ್ಲನೂ ಮಾಡಿಸಿ ಸತ್ತೆಣ ಮಾಡಿಕೊಂಡು ಮುಂದೆ ಒಳ್ಳೆ ಅಡುಗೆ ಮಾಡಿಸಿ 4 ಜನಕ್ಕೆ ಅನ್ನ ಹಾಕ್ತಾರೆ. ಅಂದ್ರೆ ಬಾಯಿ ಬಡ್ಕೊಳ್ಳಿ ಅಂತಲ್ಲ, ನಿಮ್ಗೆ ಹೇಳೋದು ಅರ್ಥ ಐತಲ್ವಾ? ಸತ್ತೋದ್ರ ಮುಂದೆ 4 ಜನಕ್ಕೆ ಅನ್ನ, ಸಾರು, ಪಾಯಸ, ಕಳವಳಿ ಎಲ್ಲ ಮಾಡಿ 4 ಜನಕ್ಕೆ ಸತ್ತಿನಕ್ಕೆ ತೂಮ ಅಂದ್ಬಿಟ್ಟು ಎಲ್ಲ ಓಡ್ಬಿಡ್ತಾರೆ. ಅಯ್ಯೋ ತೂಮ ಅವ್ರ ಮೇಲೆ ಮುಡ್ಸ್ಕೊಬಾರ್ದು, ಹೋಗಿ ಕೊಳಕೊಂಡು ತಣ್ಣೀರು ಕಳೋದಲ್ಲ. ಆ ದಿನಕ್ಕೆ ಸತ್ತವರು ದೇವರು. ನಿಮ್ಗೆ ಹೇಳೋದು ಅರ್ಥ ಆಯ್ತಲ್ವಾ? ಸತ್ತಿ ಮನಗಿರೋರು ದೇವರು. ಆ ದಿನದಲ್ಲಿ ಸಿಕ್ಕಿರ್ತಲ್ಲ ಆ ಪ್ರಸಾದ, ಪುಣ್ಯ ಮಾಡಿರ್ಬೇಕು. ಆ ಪ್ರಸಾದ ಉಣ್ಬೇಕಾರೆ ಎಲ್ಲರಿಗೂ ಆ ಭಾಗ್ಯ ಸಿಗಲ್ಲ, ಎಲ್ಲರೂ ಉಣ್ಣಕ್ಕಾಗಲ್ಲ. ಅದು ಬಿಟ್ಬಿಟ್ಟು ತೂಮ ಅವ್ರ ಮನೆಗೆ ಹೋಗಲ್ಲ ಅನ್ನೋ ತಪ್ಪು ಅದು. ಸರಿ ನೋಡಿಲಿ, ಮನುಷ್ಯನಿಗೆ 3 ಊಟ ಯಾವ್ದು ಹೇಳು? ಹುಡ್ತಾಗ ಗಂಡು ಮಗ ಹುಡ್ತೊಂಬಿಟ್ಟು ಒಳ್ಳೆ ಸ್ವೀಟ್ ಗಿಟ್ ಮಾಡಿಸಿ ಅನ್ನ, ಸಾರು, ಪಾಯಸ, ಕಳವಳಿ ಎಲ್ಲನೂ ಮಾಡಿಸಿ ಅಚ್ಚುಕಟ್ಟಾಗಿ ಭರ್ಜರಿಯಾಗಿ ಮಾಡಿದ್ರು. ಒಂದು ಊಟ ಆಯ್ತಾ? ಇನ್ನೊಂದು ಊಟ ಯಾವಾಗ ಹೇಳು? ಮದುವೆ. ಆಗ ಒಳ್ಳೆ ಫಸ್ಟ್ ಕ್ಲಾಸ್ ಊಟ, ಅನ್ನ, ಸಾರು, ಪಾಯಸ, ಕಳವಳಿ ಎಲ್ಲನೂ ಮಾಡಿಸಿ ಸಂಪೂರ್ಣವಾಗಿ ಮದುವೆ ಮಾಡ್ಕೊತಾನೆ. 3ನೇ ಊಟ ಯಾವ್ದು ಹೇಳು? ಸತ್ತಾಗ ಮಾಡ್ತಾರೆ ನೋಡು, ಅದೇ ಕಡೆ ಊಟ 3ನೇ ಊಟ. ಮನುಷ್ಯನ ಜೀವನದಲ್ಲಿ 3 ಊಟದಲ್ಲಿ ಅವ್ನ ಕಥೆನೇ ಕ್ಲೋಸು. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದಂಗೆ ಈ 3 ಊಟದಲ್ಲಿ ನಮ್ಮ ಜೀವನ ಇರೋದು. ಅದನ್ನು ಇರೋಗಂಟು ಅಚ್ಚುಕಟ್ಟಾಗಿ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು. ಸರಿ, ಏನು ಒತ್ತು ಹೋಗಲ್ಲ, ಹೋಗೋತ್ಗ ಯಾವುದು ಬರೋಲ್ಲ. ನಾವು ಮಾಡಿರೋ ದಾನ ಧರ್ಮ, ನಾವು ಅಷ್ಟರ್ಗೆ ಅನ್ನ ಹಾಕಿರ್ತೀವಲ್ಲ, ದಾನ ಧರ್ಮ ಮಾಡಿರ್ತೀವಲ್ಲ, ನಮ್ಮ ಕೈಲಿ ಸೇವೆ ಮಾಡಿರ್ತೀವಲ್ಲ, ಅದಕ್ಕೆ ನಮ್ಗೆ ಆಯುಷ್ಯ ಆರೋಗ್ಯ ಬಗ್ಗೆ ಕೊಡೋದು ಶಿವ. ಸರಿ, ಇನ್ನೇನು ಏನಕ್ಕೂ ಕೊಡೋಲ್ಲ. ಸರಿ, ಅಷ್ಟು ಬಂದ್ರೆ ಅನ್ನ ಹಾಕ್ಲಿ, ನಿಮ್ಮ ಕೈಲಿ ಆಗಲಿಲ್ವಾ, ನಿಮ್ಮ ಕೈಲಿದ್ದು ಕೊಟ್ಟು ಕಳಿಸ್ಬಿಡಿ. ಈಗ ಭಿಕ್ಷಕ್ಕೆ ಬರ್ತಾನೆ, ಯಾರೇ ಬರ್ತಾನೆ, ನಮ್ಮ ಕೈಲಿದ್ದು ಮಾಡಿದಾಗ ಭಗವಂತ ನಮ್ಗೆ ದಾರಿ ತೋರಿಸ್ತಾನೆ. ಅದು ಬಿಟ್ಟು ಯಾರಿಗೆಲ್ಲ ಕೊಡೋದು ಮುಂದ್ಕೋವು ಆಗಲ್ಲ. ಆಯ್ತು ಸಾಕು, ನಿನ್ ಪುರಾಣ ಪುಸ್ತಕ ಓದ್ದಾಗ ಇಷ್ಟೊತ್ತು ಗಂಟ ಬಾಯ ಮುಚ್ಕೊಂಡು ಉಲ್ಕಿಳು. ಬಾಯ ಮುಚ್ಕೊಂಡು ಉಲ್ಕಿಳು ಅಂತಂದದು, ಬಾಯ ಮುಚ್ಕೊಂಡು ಉಲ್ಕಿಳು ಅಂತ ಅಂದದು.
ಬಾಯಿನ ಮಾತಾಡ್ದೆ ಬಾಯ ಮುಚ್ಚಿಬಿಟ್ಟು ಉಲ್ಕಿಡು ಅಂತ ನಿಲ್ಸಿ. ಹಾಗಂದೆ ಇಲ್ಲ ಬಾಯಿ ನಮ್ಗಿದ್ಕ ಬಾಯಿನ ಮುಚ್ಕಂದಿಲ್ಲ ಅದಕ್ಕೆ ಹಿಂಗೆ ಮುಚ್ಕೊಂಡಿದ್ವಿ ಅಷ್ಟು ಬಿಡು ಗೊತ್ತಾಯ್ತು. ಬಾಯಿ ಮುಚ್ಕೊಂಡ ಉಲ್ಲಾರ ನಿಮ್ಮ ಅಪ್ಪ ಬಂದ್ ಕಿತ್ತ ಮ್ಯಾಗ್ಲಿಂದ ಕೆಳಕ್ ಇಳ್ದು. ನಮ್ಮಪ್ಪರ ದಂಡ ನೀನೇ ಇದೆಯಲ್ಲ ನೀನೇ ಕೇಳು. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಏಯ್ ಎಲ್ಲಿಂದ ಬರ್ತಾ ಇವೆಲ್ಲ? ಸರಿ ಆಯ್ತು. ನಿಮ್ಮ ಅಣ್ಣನ ಮನ್ಗ ಹೋಗಿದ್ದಿಲ್ಲ ಏನು ವಾಸ? ಆ ಮಣ್ಣ ಮನ್ಗೆ ಹೋಗಿದ್ದಿಲ್ಲ ವಾಸ ಅಂದಿ? ಏನ್ ವಾಸ ತಕ್ಕ ಹೇಳೋದ್ ಮತ್ ಕೇಳಿ ಬಾವು. ಯಾಕ ಎಡ ಇಟ್ಟು ಸಾಕಂದು ಹಾಂ ಅಚ್ಚಕಟ್ಟಾಗ ಆಗ್ದಿ ಕುಡ್ದು ಕುಡ್ದು ಸಾಯ್ತಾವ. ಅದಕ್ಕೂ ಬೇರೆಯ ನನ್ ಮೇಲೆ ಆನ ಬೇರೆ ಮಾಡ್ತಾನ. ಕುಡಿಯಲ್ಲ ನಾನು ಇನ್ನು ಅಂದ್ಬಿಟ್ಟು ಹಾಂ ಆಗಾರ ಬೇರೆ ಏನ್ ಬಿಟ್ಬಿಟ್ಟಿದಾನ. ನನ್ ಮೇಲೆ ಆನ ಮಾಡ್ಬಿಟ್ಟು ಕುಡಿತಾನ. ಇನ್ಮೇಲೆ ಆನ ಮಾಡ್ಬಿಟ್ಟು ಕುಡ್ದಾನ. ಸಣ್ಣ ಸಣ್ಣವು ಎಡ ಕತಾಡಿ ಇದೇನು ಒಂದ್ ಗಂಡದ ಮಾಡ್ಬೇಕು ಮುಂದ್ ಕಣ್ಣದ್ ಕಲಿನಿಡ ಸಂಘ ಸವಾಸ ಏನ್ ಮಾಡಿಯ ಕುಡಿಯೋದ್ ಕಲ್ತ್ಕಂತ. ನಾಯಿ ಬಾಲ್ಕ ಆಚ ಕಟ್ರಿ ನಿಲ್ಸಿರ್ತಾನ ಅದ್ ನೆಟ್ಗದ್ದ ಆಗ ಕುಡಿಯೋದ್ ಬಿಟ್ಟಾರ ಅವ್ರು. ಆನಂದಲ್ಲ ನಿಮ್ಮ ಅವ್ರಾಣಿ ನಿಮ್ಮ ಅಪ್ಪನಾಣಿ ಅಂತ ಏನ್ ಮಾಡಿದ್ರು ಬಿಡಲ್ಲ ಕುಡಿಯವು. ಅದಕ್ಕಂದೆ ನಾಯಿ ಬಾಲ ನೆಟ್ಟ ನಿಂತ್ಕೊಳ್ಳ ಅಂದೆ. ನಾಯಿ ಬಾಲ್ಕ ಸಣ್ಣದಾಗ ಪಿಲ್ಲರ್ ಮಡಗಿಸಿ ಸಣ್ಣ ಸಣ್ಣ ಕಬ್ಲ ಕಟ್ಬಿಟ್ಟು ತಂತಿ ನೋಡ್ಬಿಟ್ಟು ಕಾಂಕ್ರೀಟ್ ಹಾಕ್ಸ್ಬಿಟ್ರ ಅದು ಕಡವರೆಗೂ ಆ ನಾಯಿ ಇದಾಗಂಟು ಆ ಬಾಲ ಉರಿಕೊಳ್ಳಲ್ಲ. ಯಾವಲ್ಲ ನೆಟ್ಗಿರ್ತದ ಆ ಥರ ಮಾಡ್ಬಿಡು. ನಿಂಗೇನು ಗೊತ್ತು? ಉಳ್ಕಿಳು ಸುಮ್ನ ಪುರಾಣ ಓದ್ಬೇಡ. ಪುರಾಣ ಓದೋದಲ್ಲ ಇರೋದು ಒಳದಿ ಕುಡಿಯೋರ್ ಕಂಡ್ರೆ ಆಗಲ್ವಂತ ಕುಡಿಯೋರ್ ಕಂಡ್ರೆ ನಂಗೆ ಆಗಲ್ಲ. ಸರಿ ಅದಾನ ಕೇಳು ಬರ್ತೀನಿ. ಇಷ್ಟೊತ್ತಿಗೆ ಶುರು ಮಾಡ್ಕೊಂಡ ಇಲ್ಲೇ ಒಂದು ಮುಳ್ಳೆ ನಿಂತ್ಕೊಂಡು ಶುರು ಮಾಡ್ಕೊಂಡ್ರೆ ಹೋಗಪ್ಪ. ಏನ್ ಮಾಡ್ತಿದ್ರೆ ಅಕ್ಕ? ಏನ್ ಮಾಡ್ತಿದೆ ಅಂದ್ರೆ ನಾನು ನಿಮ್ಮ ಅಮ್ಮ ಬತ್ನಿ ಅಂದ ಆಳ ಗುಳಿ ಮನಾಡಕ ಗುಳಿ ತೊಡ್ದು ಕೂತೀನಿ. ಹೋಗೋ ಅಲ್ಕಿರ್ ಕೈಲಿ ಉಲ್ಕಿರ್ತಿದ್ರೆ ಏನ್ ಮಾಡ್ತಿದ್ದೆ ಅಕ್ಕ ಅಂತಾನ. ನಾನೇ ಏನ್ ಮಾಡ್ತಿದ್ದೆ ಅಂದ್ರೆ ಅಳಿಗುಳಿ ಮನ ಆಡತ್ ನಿಮ್ಮ ಅಂಬತ್ತಳ ಅಂದೆ ನಿಂಗೆ ಮಾಡ್ತೀನಿ ಸುಮ್ಮನೆ ಸರಿ ಆಗತ್ತೆ. ಕುಡಿಯೋರ್ ಕಂಡ್ರೆ ನಂಗೆ ಆಗಲ್ಲ. ಅದ್ರಲ್ಲಿ ಬೇರೆ ನಮ್ಮ ಅಣ್ಣ ಕುಡಿದ್ ಕೂತಾನ ಸುಮ್ನ. ಬಾ ಯಾತಿಕೆ ಅದಕ್ಕೆ ನಿಮ್ಮ ಅಣ್ಣ ಒಬ್ನೇ ಕೊಡ್ದಾನ ನಿನ್ ಗಣ್ಣು ಕುಡಿತಾನ ಕಾಣೋಗು. ಹಾ ನಾನೇ ನೋಡಿ ನೀ ಎಳಂದ್ರಲ್ಲಿ ಮೊನ್ನೆ ತಾನೆ ಕುಡಿತ ನಿಂತಿದ. ಅಪ್ಪಯ್ ಊದ್ಮೇಲೆ ಎಷ್ಟು ಸಮಾಧಾನ ಆಯ್ತಪ್ಪ. ತಕ್ಕಪ್ಪ ಶಿವ ಇದೇಕ ಒಳ್ಳೆ ಒಜ್ಜು ಮಣ್ಣಿ ಕಂಡ ಮುಖ ಮಾಡ್ತಾನ ನೋಡಿ. ಇಲ್ಲಪ್ಪ ಕುಡ್ದೆ ಜಕ ನೀನು ಕುಡ್ದೈತಲ್ಲ ಕುಡ್ದೆ ಅಂದ್ರೆ ಯಾನ್ ಕುಡ್ದೆ ಅಂತ ಗೊತ್ತಿಲ್ಲ. ನೀರು ಕುಡಿತೀನಿ, ಜ್ಯೂಸ್ ಕುಡಿತೀನಿ, ಮಜ್ಜೆ ಕುಡಿತೀನಿ, ಪಾನಕ ಕುಡಿತೀನಿ. ಆಗ ಎತ್ತಿ ಹಿಂಗೆ ಮಾಡ್ಬಿಡತ್ತಿ ಕಪ್ಪಲಾಗ. ಅಯ್ಯಪ್ಪ ಇದಕ್ಕಪ್ಪ ಈಗ ರಮ್ಮರಮ್ ನೇಡಿಯ ಕುಡಿತಾನ ಅಂತ ನಾನು ಹೇಳ್ದಿ. ನೀರು ಕುಡಿತಾನಕ್ಕ ಅನ್ನೋ ಅಷ್ಟರಲ್ಲಿ ಆಕ ನಮ್ಮ ಅಪ್ಪ ಈಗ ಪಟ್ಟಿ ಹೊಡಿತಿದೆಯಲ್ಲ ಹೊಡಿಬೋದ ನೀನು ಹುಚ್ಚ ನಾಯಿಗ ಹೊಡಿತಾರಲ್ಲ ಆಗ ಹೊಡೆದಲ್ಲ ಕೈ ನಾವು ರಮ್ಮರಮ್ನ. ಅಯ್ಯಪ್ಪ ಬದುಕಂಡಿ ಕಪ್ಪ